ನಾನು ಒಳ್ಳೆಯವನು, ಒಂದೇನಂದ್ರೆ ನೀವು ಒಳ್ಳೆಯವನು ಅನ್ಸ್ಕೊಳ್ಳೋಕೆ ತುಂಬಾ ಆಕ್ಟ್ ಮಾಡಿ, ನಾನು ಕೆಟ್ಟವನು ಮುಗಿದು. ಸ್ನೇಹಿತರೆ ನಮಸ್ಕಾರ, ಕಲಿಯುಗ ಚಾನೆಲ್ಗೆ ಸ್ವಾಗತ. ನೈಜ ಆಧಾರಿತ ಘಟನೆಗಳನ್ನು ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಇವತ್ತಿನ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಡಿ ಬಾಸ್, ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಕರ್ನಾಟಕದ ಚಂದನವನದಲ್ಲಿ ಹೆಸರಾದಂತಹ ನಟ. ಇವರು ಕಷ್ಟದ ದಿನಗಳನ್ನು ಕಷ್ಟಪಟ್ಟು ದಾಟಿ ಸಾಧನೆಯನ್ನು ಮೆಟ್ಟಿಲೇರಿದಂತಹ ಕಲಾವಿದ. ಆದರೆ ಸ್ನೇಹಿತರೆ, ಇವತ್ತು ಇವರ ಒಂದಿಷ್ಟು ದುಡುಕಿನ ನಿರ್ಧಾರದಿಂದಾಗಿ ಇವರ ಬದುಕಲ್ಲಿ ಬಿರುಗಾಳಿನೇ ಎದ್ದಂತಾಗಿದೆ. ಒಂದು ದಿನ ನೆಮ್ಮದಿ ಇಲ್ಲದಂತಾಗಿದೆ. ಬೇಕಾದಷ್ಟು ಆಸ್ತಿ, ಕಾರು, ಹಣ, ಇದೆಲ್ಲದಕ್ಕಿಂತ ಕೋಟ್ಯಾಂತರ ಅಭಿಮಾನಿಗಳ ಬಳಗವನ್ನ ಕಷ್ಟಪಟ್ಟು ಕಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲೋ ಒಂದು ಕಡೆ ಇವರ ಮುಂಗೋಪನೋ ಅಥವಾ ದುಡುಕಿನ ನಿರ್ಧಾರವೋ ಇವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ. ತಪ್ಪು ಮಾಡಿದ್ದಾರೋ ಇಲ್ಲವೋ, ಆದರೆ ಸದ್ಯದ ಪರಿಸ್ಥಿತಿ ದರ್ಶನ್ ಅವರಿಗೆ ಕಷ್ಟದ ದಿನಗಳೇ ಆಗಿದೆ. ಸ್ನೇಹಿತರೆ, ತಪ್ಪಾಗಿದ್ದರೆ ಅದಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆದರೆ ಕೆಲವರು ಜಗತ್ತಲ್ಲಿ ನಡೆದಿರೋದು ಇದೊಂದೇ ಅಪರಾಧ ಅನ್ನೋ ರೀತಿ ವೈಯಕ್ತಿಕ ದ್ವೇಷದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಂತೂ ದರ್ಶನ್ ವಿಚಾರವಾಗಿ ಕೋರ್ಟು, ಕಾನೂನು, ಜಡ್ಜ್ಮೆಂಟ್ ಎಲ್ಲ ಅವರದ್ದೇ ಆಗಿದೆ. ಇವರ ಕೇಸಲ್ಲಿ ವೈಯಕ್ತಿಕ ದ್ವೇಷ ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ, ದರ್ಶನ್ ಅವರ ಬಗ್ಗೆ ಒಂದಿಷ್ಟು ನಟನಾಗಿ ಹೀಗೆ ಇರಬಾರ್ದಿತ್ತು ಅನ್ನೋದು ಏನಾದರೂ ಇದ್ದರೆ ಅದು ಒಬ್ಬ ಕನ್ನಡದ ನಟನಾಗಿ ಮುಂಗೋಪ, ದುಡುಕಿನ ನಿರ್ಧಾರ, ತಾಳ್ಮೆ ಕಳೆದುಕೊಳ್ಳುವುದು, ಇಷ್ಟು ಇವರ ಪಾಲಿಗೆ ವಿಷವಾಗಿ ಬಿಡ್ತು. ಸ್ನೇಹಿತರೆ, ಇನ್ನು ದರ್ಶನ್ ಅವರು ಬರೀ ಹಣ, ಆಸ್ತಿ ಒಂದೇ ಗಳಿಸಿಲ್ಲ, ಎಷ್ಟೋ ಜನಕ್ಕೆ ಕಾಣದ ಕೈಯಂತೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಮೂಕ ಪ್ರಾಣಿಗಳ ಮೇಲಿನ ಇವರ ಪ್ರೀತಿ, ದಯೆ, ಕರುಣೆ ಹೇಳತೀರದ್ದು. ಆದರೆ ಸ್ನೇಹಿತರೆ, ದರ್ಶನ್ ಅವರು ಏನನ್ನ ಬೇಕಾದರೂ ಸಹಿಸಿಕೊಳ್ಳಬಹುದೇನೋ, ಒಂದು ವಿಚಾರದಲ್ಲಿ ಇವರು ನಿರ್ಧಾರ ಅಂದರೆ ನಿರ್ಧಾರನೇ. ಅದು ಸ್ನೇಹಿತರೆ ಇವರ ಅಭಿಮಾನಿಗಳ ವಿಚಾರ. ಹೌದು, ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಮನಸ್ಥಿತಿ ಹೇಗಪ್ಪ ಅಂದರೆ, ದರ್ಶನ್ ಏನೇ ಮಾಡಿದ್ದರೂ ಅವರ ಪರವಾಗಿ ನಿಲ್ತಾರೆ. ನಮ್ಮ ಬಾಸ್ ಅಂತ ಪೂಜಿಸ್ತಾರೆ. ಸ್ನೇಹಿತರೆ, ಸದ್ಯಕ್ಕೆ ದರ್ಶನ್ ಜೈಲಲ್ಲಿ ಇದ್ದರೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಆರೋಪ ಹೊತ್ತಿದ್ದರೂ ಇವರಿಗೆ ಕಿಂಚಿತ್ತೂ ಅಭಿಮಾನಿಗಳ ಅಭಿಮಾನ ಕಡಿಮೆ ಆಗಿಲ್ಲ. ದರ್ಶನ್ ಅವರು ಕೂಡ ಅಭಿಮಾನಿಗಳನ್ನು ಬಿಟ್ಟುಕೊಟ್ಟಿರೋ ಮಾತೇ ಇಲ್ಲ. ಈ ಥರ ಅಭಿಮಾನಿಗಳು ಎಲ್ಲರಿಗೂ ಸಿಗೋದು ಸಾಧ್ಯ ಇಲ್ಲ. ಆದರೆ ಸ್ನೇಹಿತರೆ, ದರ್ಶನ್ ಅಭಿಮಾನಿಗಳ ಹೆಸರಲ್ಲೂ ಇಲ್ಲ ಕೆಲವು ಹುಚ್ಚು ಅಭಿಮಾನದಿಂದನೂ ಏನೋ ಮಾಡೋಕ್ಕೆ ಹೋಗಿ ದರ್ಶನ್ ಅವರ ಹೆಸರಿಗೆ ಮತ್ತಷ್ಟು ಮಸಿ ಬಳಿಯೋ ಕೆಲಸ ನಡೀತಾ ಇದೆ. ಆದರೆ ಸ್ನೇಹಿತರೆ, ಕೆಲವು ವೈಯಕ್ತಿಕ ದ್ವೇಷದ ಕಾರಣದಿಂದಾಗಿ ಇವರ ವಿಚಾರ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ಒಂದು ದಿನನೂ ಬಿಡದೆ ಕೇಳಿ ಬರ್ತಾ ಇರೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಹಾಗಂತ ದರ್ಶನ್ ಅವರು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡಿದ್ದರೆ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಜಗತ್ತಲ್ಲಿ ಇವರೊಂದೇ ತಪ್ಪು ಮಾಡಿರೋ ಥರ ಬಿಂಬಿಸೋದು ತಪ್ಪಾಗುತ್ತದೆ ಸ್ನೇಹಿತರೆ. ಇನ್ನು ದರ್ಶನ್ ಸಿನಿಮಾ ಲೈಫ್ ಮುಗ್ದೇ ಹೋಯ್ತು ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ದರ್ಶನ್ ಸಿನಿಮಾ ಲೈಫ್ ಮುಗ್ದೇ ಹೋಯ್ತಾ ಅಂತ ನೋಡೋದಾದ್ರೆ ಇಲ್ಲ, ಇವರ ಅಭಿಮಾನಿಗಳೇ ಸಾಕು ಇವರ ಸಿನಿಮಾಗಳನ್ನು ಗೆಲ್ಲಿಸೋಕೆ. ಅದೇನೇ ಇರಲಿ ಸ್ನೇಹಿತರೆ, ತಪ್ಪು ಮಾಡಿದ್ದರೆ ಶಿಕ್ಷೆ ಆಗಿ ಹೊರಗೆ ಬಂದು ಮತ್ತೆ ಕನ್ನಡ ಸಿನಿಮಾಗಳನ್ನು ಹೆಚ್ಚು ತೆರೆ ಮೇಲೆ ತರಲಿ. ಇವರ ಒಂದು ಸಿನಿಮಾದಿಂದಾಗಿ ಎಷ್ಟೋ ಕಲಾವಿದರು ಮತ್ತು ಎಷ್ಟೋ ಸಿನಿಮಾ ಸೆಟ್ಗಳಲ್ಲಿ ಕೆಲಸ ಮಾಡೋರ ಹೊಟ್ಟೆ ತುಂಬುತ್ತೆ. ಇನ್ನು ದರ್ಶನ್ ಅಭಿಮಾನಿಗಳಿಗೆ ದಯವಿಟ್ಟು ಈ ವಿಡಿಯೋದ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಕೋರ್ಟು ದರ್ಶನ್ ವಿಚಾರವಾಗಿ ತೀರ್ಪು ಕೊಡುವವರೆಗೂ ಕೊಟ್ಟ ಮೇಲೂ ದರ್ಶನ್ ಅವರ ಅಭಿಮಾನಿಗಳು ತಾಳ್ಮೆಯಿಂದ ಇರಿ. ಅವರ ಡೆವಿಲ್ ಸಿನಿಮಾವನ್ನು ಗೆಲ್ಲಿಸಿ. ನಿಮ್ಮ ಅಭಿಮಾನವನ್ನು ದರ್ಶನ್ ಅವರು ಯಾವಾಗಲೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆ ಯಾಚಿಸ್ತೇನೆ. ಮಾಹಿತಿ ಇಷ್ಟವಾದರೆ ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದ.